ತಲೆ ಮೇಲೆ ಮಾಂಸಾಹಾರದ ಬಡೆ ಕುನ್ನಿ ಅರ್ಜುನ ಗಂಡನೆಯ ಗಂಡು ಎಂದು ಬಿರುದು ಪಡೆದ ಈ ಶ್ರೀಮಂತನ ಮನೆಗೆ ಬಂದು ಸೊಕ್ಕಿನಿಂದ ಬಾಯಿಗೆ ಬಂದಂತೆ ಮಾತನಾಡಿದೆಯಾ ಕೆಟ್ಟ ಕುನ್ನಿಯೇ. ಅಂದು ನಾನೇಕೆ ನಿನ್ನನ್ನು ಸುಮ್ಮನೆ ಬಿಟ್ಟೆ ಗೊತ್ತಾ? ನಿನ್ನನ್ನು ಒಂದೇ ಏಟಿಗೆ ಮುಗಿಸಿ ನಿನ್ನ ಹೆಣ ಪತ್ತೆ ಇಲ್ಲದೆ ಪಾತಾಳಕ್ಕೆ ಕಳಿಸುವುದು ಹತ್ತೂರಿನ ಒಡೆಯನಾದ ಈ ಶ್ರೀಮಂತನಿಗೆ ಅಸಾಧ್ಯವಾದ ಮಾತಲ್ಲ. ನಿನ್ನನ್ನು ಈಗಲೇ ಮುಗಿಸಿದರೆ ನಾನು ಎಳೆಯುತ್ತಿರುವ ಕ್ರಾಂತಿಕಾರಿ ನಾಟಕ ಮುಂದುವರಿಯುವುದಿಲ್ಲ. ಹೇಗಾದರೂ ಮಾಡಿ ನಿನ್ನ ತಂದೆಯಿಂದ ಆ ದೇವಸ್ಥಾನದ ಒಡವೆಗಳನ್ನು ಕಿತ್ತುಕೊಂಡು ಕೊನೆಗೆ ನಿಮ್ಮಿಬ್ಬರನ್ನು ಯಮನ ದರ್ಶನಕ್ಕೆ ಕಳಿಸದಿದ್ದರೆ ನನ್ನ ಹೆಸರು ಮಕ್ಕಳ ಶ್ರೀಮಂತ ಪ್ರತಾಪನೇ ಅಲ್ಲ. हेलो ನೇಕೋಬಾರ್ ಡಿಕೋಡ ಕರ್ಣ ನೀನೇನಾ? ಕರ್ಣ ಅಜಿತ್ ಜೊತೆ ಮಾತಾಡಬೇಕಾಗಿತ್ತು. ಬೇಗನೆ ಮನೆಗೆ ಬರ್ತೀಯಾ? ಓಕೆ, ಬೇಗನೆ ಬಂದು. हेलो करना, वेलकम करना, वेलकम ವೆಲ್ಕಮ್ ಗಿಲ್ಕಮ್ ಈ ಕಾರಣಕ್ಕೆ ಬೇಕಾಗಿಲ್ಲ. ನನ್ನನ್ನು ಕರೆಸಿದ ಕಾರಣ ಗೋಲ್ಡನ್ ಕರ್ಣ, ಗೋಲ್ಡನ್. ಬನ್ನಿ ಕುಳಿತುಕೊಂಡು ಗುಂಡು ಹಾಕುತ್ತಾ ಮಾತಾಡ ನೋಡೋಣ. ಗುಂಡು ಹಾಕುವಷ್ಟು ಸಮಯ ನನಗಿಲ್ಲ.
ನಾನು ಅರ್ಜೆಂಟ್ ಆಗಿ ಬಾಂಬೆಗೆ ಹೋಗಬೇಕಾಗಿದೆ. ನನ್ನನ್ನು ಕರೆಸಿದ ವಿಷಯವೇನು ಹೇಳು. ಓಕೆ ಕರ್ಣ, ಹೇಳುತ್ತೇನೆ. ನಾಳೆ ಆ CM ಪ್ರಮಾಣ ವಚನ ಸ್ವೀಕಾರ ಮಾಡ್ತಿದ್ದಾನೆ. ಬಟ್ ಅವನು ಅದನ್ನು ಸ್ವೀಕಾರ ಮಾಡ್ಕೊಡ್ದು. ಕಾರಣವಿಷ್ಟೇ, ನಾವು ಮಾಡ್ತಿರೋ ಕೆಲಸಕ್ಕೆ ಅಡ್ಡಿ ಆಗುತ್ತಾನೆ ವಿನಃ ಅದಕ್ಕೆ ಅವನು ಬೆಳಗ್ಗೆ ಹುಟ್ಟುವ ಸೂರ್ಯನು ಕೂಡ ನೋಡಬಾರ್ದು. ನಾಳೆ ಅನ್ನುವ ಮಾತು ಈ ಕರ್ಣನ ಡಿಕ್ಷನರಿಯಲ್ಲೇ ಇಲ್ಲ. ಹಿಂದೆ ಸೂರ್ಯಾಸ್ತ ಮುಳುಗುವುದರೊಳಗಾಗಿ ಆ CMನ ಪ್ರಾಣ ತೆಗೆಯುತ್ತೇನೆ. ನನಗೆ ಸಿಗುವ ಲಾಭ ಇಲ್ಲ, ತೆಗೆದುಕೋ ಅಡ್ವಾನ್ಸ್ ಅನ್ನು. ಜೂಜಿಬಿ ಇದು ನನ್ನಿಂದ ಸಾಧ್ಯವಿಲ್ಲ. ಓಕೆ, 50-50 ಓಕೆನಾ? ಯಾರು ನೀನು? ನಿನ್ನ ಧಾರ್ಮಿಕ ವೇಷವನ್ನು ಗೋಲ್ಡನ್ ಕರ್ಣ, ಗೋಲ್ಡನ್. ನಾನು ಪ್ರತಾಪನ ತಂಗಿ ಕವಿತಾ. ನೀನ ಬಡವರನ್ನು ಕಾಲ್ ಕಸವೆಂದು ಕಾಣುವ ಕವಿತಾ? ಹೌದು, ನಾನೇ ಕವಿತಾ. ನೋಡು ಕರ್ಣ, ನಿನ್ನಿಂದ ನನಗೆ ಒಂದು ಸಹಾಯ ಆಗುತ್ತಿತ್ತು, ಮಾಡ್ಕೊಡ್ತೀಯಾ? ಏನದು? ನೀನು ನನಗೆ ಪ್ರಮಾಣ ಮಾಡಿದರೆ ಸಾಕು, ನಾನು ನಿನಗೆ ಆ ಪ್ರಮಾಣ ಹೇಳ್ತೇನೆ. ಮಾಡಿಕೊಡುತ್ತೇನೆ. ನೋಡು ಕರ್ಣ, ನಾನು ಪ್ರೀತಿ ಮಾಡುತ್ತಿರುವ ಆ ಅರ್ಜುನ್ ಕೊಲೆ ಕೇಸ್ನಲ್ಲಿ ಜೈಲಿಗೆ ಹೋಗಿದ್ದಾನೆ. ನೀನು ಅವನನ್ನು ಬಿಡಿಸಿಕೊಟ್ರೆ ನಿನಗೆ ತುಂಬಾ ಉಪಕಾರವಾಗುತ್ತದೆ. ಅವನನ್ನು ಯಾವ ಜೈಲಿನಲ್ಲಿ ಇಟ್ಟರೂ ಸರಿ, ಅವನನ್ನು ಜೈಲಿನಿಂದ ಬಿಡಿಸಿ ತಂದೆ ತರುತ್ತೇನೆ. ಹಾಗೆಂದು ನಿನಗೆ ಮಾತು ಕೊಡುತ್ತಿದ್ದೇನೆ. ಥ್ಯಾಂಕ್ ಯು ಕರ್ಣ, ಇದನ್ನು ಹೆಲ್ಪ್ ಮಾಡಿದ್ರೆ ನಿಮಗೆ ಪುಣ್ಯ ಬರುತ್ತೆ. ಕರ್ಣ, ನಾನೇನು ಬರುತ್ತೇನೆ. ಬಾಯ್. ಆಯ್ತು. ಜೈಲು ಕರ್ನಾಟಕದಲ್ಲಿ ನಿನ್ನ ಯಾವ ಜೈಲಿನಲ್ಲಿ ಬಚ್ಚಿಟ್ಟರೂ ಸರಿ, ಆ ಜೈಲು ಕಂಬೆಯನ್ನೇ ಮುರಿದು ನಿನ್ನನ್ನು ಬಿಡಿಸಲು ಬಂದೇ ಬರುತ್ತೇನೆ ಅರ್ಜುನ, ಬರುತ್ತೇನೆ. ಸ್ವಲ್ಪ ಮಿಸ್ ಆತ್ರಿ ಬಸ್. ಗಡಾನ ಉಳ್ಳಿ ಹೋಗಿ ಹೂ ತಗೊಂಡು ಬರ್ಬೇಕಂದ್ರೆ ಇದ್ದೊಂದು ಯಲಬುರ್ಗ ಬಸ್ ಐತನು ತಪ್ಪೈತ್ರಿ ನನ್ನ ಮುಖಕ್ಕ. ಹಿಂಗಾದ್ರೆ ಹೆಂಗ್ ಮಾಡ್ಬೇಕ್ರಿ ನಾವು ಹೂವಿನ ವ್ಯಾಪಾರ? ಇನ್ ಯಾವರ ಟಿಂಪು ಟ್ಯಾಕ್ಸಿ ಸಹಿತನೂ ಬಂದಾಗ್ಯಾವ್ರಿ. ಈ ಕಾಂಗ್ರೆಸ್ ಸರ್ಕಾರ ಬಂದ್ ಕೆಂಪಸ್ ಎಲ್ಲ ಬಂದ್ ಮಾಡಿಬಿಟ್ಟಾರ್ರಿ. ಕೆಂಪಸ್ ಎಲ್ಲ ಫ್ರೀ ಮಾಡಿಬಿಟ್ಟಾರ್ರಿ. ಇವತ್ತಂತೂ ಹೂವಿನ ವ್ಯಾಪಾರ ಮಾಡೋದಂತೂ ಸೂಟ್ ಆತು. ಅಲ್ಲಿ ಇಲ್ಲಿ ತಿರುಗಾಡಿ ಟೈಮ್ ಪಾಸ್ ಮಾಡಿ ಕಿಸೆದ 4 ದುಡ್ಡು ಯಾಕೆ ಹಾಳು ಮಾಡ್ಕೊಳ್ಳೋದು? ಇವತ್ತು ಹೆಂಗಿದ್ರು ಶಿವರಾತ್ರಿ ಅಮಾವಾಸ್ಯೆ ಮುಗಿದು 9 ದಿವ್ಸಕ್ಕೆ ಆ ದುರ್ಗಾದೇವಿ ಜಾತ್ರೆ ಐತ. ಹಗೆದಾಳಕ್ಕೆ ದುರ್ಗಾದೇವಿ ಜಾತ್ರೆ ಐತಂತ. ಆ ದುರ್ಗಾದೇವಿ ಜಾತ್ರೆ ನಿಮಿತ್ತವಾಗಿ ದುರ್ಗಾ ಪರಮೇಶ್ವರಿ ನಾಟ್ಯ ಸಂಘದವರು ನಾಟಕ ಹಾಕ್ಯಾರಂತ. ಆ ನಾಟಕದ ಹೆಸರು ದಿಲ್ಲಿ ಒಕ್ಕ ಪುಂಡ ಹುಲಿ ಅಂತ. ಆ ನಾಟಕ ನೋಡ್ಕೊಂಡು ಆ ದುರ್ಗಾ ಪರಮೇಶ್ವರಿ ಜಾತ್ರೆ ಮುಗಿಸ್ಕೊಂಡ್ ಬಂದ್ರಾಯ್ತು. ನಮ್ಮೂರ ಬಂದ ತಂದು ಪಾರಕೋಳಿ, ಯಾರಿಗೆ ಬೀಳತೈತಿ ಹಾಕೋಳಿ, ಯಾರಿಗೆ ಬೀಳತೈತಿ ಹಾಕೋಳಿ, ಯಾರಿಗೆ ಬೀಳತೈತಿ ಹಾಕೋಳಿ. ನಮ್ಮೂರ ಬಂದ ತಂದು ಪಾರಕೋಳಿ. ಕರೆಂಟ್ ಹೋದ ಟೈಮಲ್ಲಿ ಹುಡುಗ ಇದ್ದ ಮಕ್ಕಳಲ್ಲಿ, ಕರೆಂಟ್ ಹೋದ ಟೈಮಲ್ಲಿ ಮಾವ ಇದ್ದ ಮಕ್ಕಳಲ್ಲಿ, ಮನಸ್ಸಲ್ಲಂತೂ ರಾಸೆ ಉಂಟು ಟಚ್ಚಾಗಿ ಸೈಕಲ್ ಟಚ್ಚಾಗಿ.
ಅಂದ ಕೊಟ್ಟನು ನಮ್ಮ ಶಿವ ಗಂಡಿನಲ್ಲಿ ಆಸೆ ಇಟ್ಟನು ಹೆಣ್ಣಿಗೆಂದು ಅಂದ ಕೊಟ್ಟನು ನಮ್ಮ ಶಿವ ಗಂಡಿನಲ್ಲಿ ಆಸೆ ಇಟ್ಟನು ಹೆಣ್ಣು ಗಂಡು ಸೇರಿಕೊಂಡು ಯುದ್ಧವನ್ನು ಮಾಡುವಾಗ ಕಾಣದಂತೆ ಶಿವ ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಗುಡಿ ಮೇಲ ಗೋಪುರ ಹೊಳದಂಗ ಎದಿ ಮಗನಿ ಬಂದು ಕುಣದಂಗ ಗುಡಿ ಮೇಲ ಗೋಪುರ ಹೊಳದಂಗ ಎದಿ ಮಗನಿ ಬಂದು ಕುಣದಂಗ ನೆನಪಾಗತೈತಿ ಭ್ರಮೆಯಾಗತೈತಿ ಗೊತ್ತಿರಲರದ ಊರಿಗೆ ಹೋಗುವಂತಿಲ್ಲ ನಾಳೆಗೆ ಯಾರಿಗೂ ಯಾರು ಇಲ್ಲ ಪ್ರೀತಿಸಿದಾವ ಸಿಗಲಿಲ್ಲ ಯಾರಿಗೂ ಯಾರು ಇಲ್ಲ ಪ್ರೀತಿಸಿದಾವ ಸಿಗಲಿಲ್ಲ ರಾತ್ರಿ ಜಾತ್ರೆಗ ನಾ ಹೋಗಿ ಕೀ ಬೆಂಚ ತಂದೆ ನಿನಗಾಗಿ ಇಷ್ಟದಾಗ ಇಟ್ಟುಕೊಂಡ ಮಲಗಿದ್ದ ನಾಳಿ ಕೊಡಲತ್ತ ಪೆಟ್ಟಾಗಿ ಎದುರ ಬದುರ ಮನಿ ಇರಬಾರದು ಪ್ರೀತಿ ಮಾಡೋರಿಗೆ ಗೊತ್ತಾದ್ರ ಹತ್ತ ತಾವ ಬಡಿಗಿ ಹಾಗೆದಾಳ ನನ್ನೂರ ನಂಬಲಿಲ್ಲ ಹುಡುಗ್ಯಾರ ಹಾಗೆದಾಳ ನನ್ನೂರ ನಂಬಲಿಲ್ಲ ಹುಡುಗ್ಯಾರ ನಾ ಬಾಳ ಹಚ್ಚುಕೊಂಡಾಕಿ ವಾದಳಲ್ಲು ಬಲು ದೂರ ನಾ ಬಾಳ ಹಚ್ಚುಕೊಂಡಾಕಿ ವಾದಳಲ್ಲು ಬಲು ದೂರ ಗುಬ್ಬಚ್ಚಿ ಗೂಡಿನಲ್ಲಿ ಕದ್ದು ಮುಚ್ಚಿ ಆಡೋಣ ನಾವು ಅಲ್ಲಿ ಕುಚ್ಚಿ ಕುಚ್ಚಿ ಇಂಥ ನೂರು ಆಸೆ ಯಾರು ತಂದವರು ಈ ಪ್ರೀತಿನೇ ಗುಬ್ಬಚ್ಚಿ ಗೂಡಿನಲ್ಲಿ ಕದ್ದು ಮುಚ್ಚಿ ಆಡೋಣ ನಾವು ಅಲ್ಲಿ ಕುಚ್ಚಿ ಕುಚ್ಚಿ ಇಂಥ ನೂರು ಆಸೆ ಯಾರು ತಂದವರು ಈ ಪ್ರೀತಿನೇ ರಿಂಗ ರಿಂಗ ಕಿವಿಯಾನ ತುಮಕಿ ಎಲ್ಲರ ತಂದಿಯ ಹುಡುಗಿ ಹುಡುಗಿ ಕಲರ್ ಕಲರ್ ಕಣ್ಣಾಗಿ ಕತ್ತಲದಾಗು ಕಣುವಾಗಿ ರಿಂಗ ರಿಂಗ ಕಿವಿಯಾನ ತುಮಕಿ ಎಲ್ಲರ ತಂದಿಯ ಹುಡುಗಿ ಏನೋ ಹೂ ಮಾರೋ ಬಹುದೂರ್ ಹುಡುಗ ಓ ಬಾರ ನನ್ನ ಮೊಸರಿನ ಕುಡಿಕೆ ಏನ ಒಡಬಡ್ಕೊಂತ ನಿಂತಿಯಲ್ಲ ಏನದು ಅದ ಆ ದುರ್ಗಾ ಪರಮೇಶ್ವರಿ ಜಾತ್ರೆ ಸುದ್ದಿ ಅದು ಯಾವ ದುರ್ಗಾ ಪರಮೇಶ್ವರ ಜಾತ್ರೆ ಅದು ಆಗ್ಯದಾಳ ದುರ್ಗಮ್ಮನ ಜಾತ್ರೆ ಸುದ್ದಿ ಅದು ಎಲ್ಲೈತಿ ಅದು ಯಲಬುರ್ಗ ತಾಲೂಕಿನ ಬೂನ್ಕಪ್ಪ ತುಮರ್ಗಿದ್ದೆ ಪಕ್ಕದಾಗ ಬರ್ತೈತಿ ಆ ಹುಡುಗಿ ಅಷ್ಟು ಲೀಲ ಐತಿ ಆ ದುರ್ಗಾ ಪರಮೇಶ್ವರ ಜಾತ್ರೆ ಲೀಲಾ ಅಷ್ಟ ಅಲ್ಲ ನನ್ನ ಸಿಂಗಾರಿ ಆ ದುರ್ಗಾದೇವಿ ಪಲ್ಲಕ್ಕಿ ನೀ ಏನಾರು ನೋಡಿದ್ದೆ ಅಂದ್ರೆ ಗಾಬ್ರಿಯಾಗೇ ಬಿಡ್ತಿ ಅಷ್ಟು ದೂರ ಎಳಿತೈತನ ಆ ತೇರ್ ಅಂತೀನಿ ಬರೀ ದೂರ ಅಷ್ಟ ಅಲ್ಲ ನನ್ನ ಸಿಂಗಾರಿ ಆ ದುರ್ಗಾ ಪರಮೇಶ್ವರಿ ಪಲ್ಲಕ್ಕಿ ಹೋಗು ಮುಂದ ಅಕ್ಕಿ ಮುಂದೆ ನೀರ್ ಹಾಕಿದ್ರೆ ಹೊಳಿ ಹರಿದಂಗ ಹರಿದೈತೆ ಆ ಹೊಳಿ ಹರಿದಂಗ ಹರಿದೈತೆ ನೀರ್ ಹಾಸಿದ ಗಾಳಿ ಹೋದಾಗ ಅದ್ ಕೆಸರಿನಾಗ ಸಿಗುದಿಲ್ಲ ನಮ್ಮತ್ತ ಏನ ಆ ದುರ್ಗಾ ಪರಮೇಶ್ವರಿ ಮುಂದೆ ನೀರ್ ಹಾಕ್ಲಿಕ್ಕಂದ್ರೆ ಹೋಗೋದಿಲ್ಲ ಅಂದೆಲ್ಲ ನಿನಗ ನನಗೊಂದು ಸಲ ನಡೆದ ಘಟನೆ ನೆನಪಾಗತೈತಿ ಹೇಳ್ತೀನಿ ಕೇಳಿಲ್ಲ ಅದೇನ್ ನೆನಪಾತು ದಡ ದಡ ಹೇಳು ಒಂದು ವರ್ಷ ನಾ ಸಣ್ಣವಿದ್ದಾಗ ನಮ್ಮ ಮನೆಯವ್ರು ಕೂಡ ಜಾತ್ರೆಗೆ ಹೋಗಿದ್ದೆ ನಿನ್ನ ಮುಂದೆ ಹೇಳ್ತೀನಿ ಸಿಂಗಾರಿ ಆ ದುರ್ಗಾದೇವಿ ಪಲ್ಲಕ್ಕಿ ಊರೆಲ್ಲ ಸುತ್ತಿ ಊರೊಳಗಿರೋ ಎಲ್ಲ ಮನೆಗೆ ಹೋಗಿ ಉಡಿ ತುಂಬಿಸ್ಕೊಂಡು ಬಂದು ತನ್ನ ಮೆಟ್ಟಿಗೆ ಕುಂತು ಬಿಡ್ತಿದ್ಲ ಹೌದು ಮತ್ತ ಮುಂದೆ ಏನಾಯ್ತು ಬಡ ಬಡ ಹೇಳು ಮಡ್ರ ಕೇಳ ಸಿಂಗಾರಿ ಅವಾಗ ಆಗ್ಯದಾಳ ಊರಾಗ ದುರ್ಗಾದೇವಿ ಗುಡಿ ಇತ್ತು ಆದ್ರ ದುರ್ಗಾದೇವಿ ಜಾತ್ರೆ ಹಾಕಿದ್ದಿಲ್ಲ ಅವಾಗ ಆ ಊರಿನ ಶ್ರೇಷ್ಠವಾದ ದೇವ್ರ ಕಟ್ಟಿ 10 ಜನವರು ಬಂದು ಆ ಊರಿನ ಪ್ರಮುಖ ಹಿರಿಯರನ್ನ ಕರೆಸಿ ಮಾತು ಕೊಡ್ತಾನೆ ಏನಂತ ಆ ನನ್ನ ತಂಗಿಯಾದ ದುರ್ಗಾ ಪರಮೇಶ್ವರಿ ಜಾತ್ರೆ ಮಾಡ್ಬೇಕಂತ ಆ ಊರಿನ ಪ್ರಮುಖ ಹಿರಿಯರನ್ನ ಕರೆಸಿ ಮಾತು ಕೊಡ್ತಾನೆ ಅವಾಗ ಆ ಊರಿನ ಪ್ರಮುಖ ಹಿರಿಯರು ಕಿರಿಯರು ಅಕ್ಕರು ತಂಗಿಯರು ಎಲ್ಲರೂ ಸೇರಿ ಆ ದುರ್ಗಾದೇವಿ ಗುಡಿ ಪುನಃ ನಿರ್ಮಿಸಿ ಆ ದುರ್ಗಾದೇವಿ ಮೂರ್ತಿನ ಪ್ರತಿಷ್ಠಾಪನೆ ಮಾಡಿ ಅವಳಿಗೆ ಶಾಂತಿನೂ ಮಾಡಿ ಈ ವರ್ಷ ಅದ್ದೂರಿಯಾಗಿ ಜಾತ್ರೆ ಮಾಡಕತ್ತಾರ ನೋಡ ಬರ್ತಿ ಅವಳಿಗೆ ಜಾತ್ರೆಗೆ ಹೋಗೋಣ ಅಂತೂ 8-10 ಮಂದಿಯಿಂದ ಆ ತೇರ್ ಎಳಿತೈತೆ ಅಂದಂಗಾತು ಹಂಗಾದ್ರೆ ನೀನ ಇಷ್ಟು ಹೇಳಾಕಂತೆ ಅಂದ್ರ ನಾಳೆ ನಾನ ನೋಡಕ್ ಹೋಗ್ತೀನಿ ಆ ಜಾತ್ರೆನ ಹೌದು ನೋಡ್ಬೇಕಂತ ಮಾಡೀನಿ ಆದ್ರೆ ಏನ್ ಮಾಡೋದು ಆದ್ರೆ ಏನ್ ಮಾಡೋದು ಅನ್ನೋದು ಬಿಡು
ಮೊದಲು ಹೋಗ್ಬಿಡ ನಡಿ ಜಾತ್ರೆಗೆ. ನಮ್ಮಪ್ಪ ತಿಪ್ಪು ಕಳ್ಸುದಿಲ್ಲ. ಆ ನಿಮ್ಮಪ್ಪ ಚೆನ್ನಪ್ಪ ನಾ ಕೊಡ್ತೀನಿ ಹೇಳ್ತಾರ ಪುಡಿ. ಅದ್ಯಾಕೆ ಚಿಂತೆ ಮಾಡ್ತಿ ಸಿಂಗಾರಿ? ಅದಾವಲ್ಲ ನಮ್ಮ ರಾಮ ಲಕ್ಷ್ಮಣರು. ರಾಮ್ ಲಕ್ಷ್ಮಣ ಅಂದ್ರ ರಾಮ ಲಕ್ಷ್ಮಣರು ಅಂದ್ರೆ ನಮ್ಮ ಎತ್ತುಗಳು. ಆ ಎತ್ತುಗಳಿಗೆ ಬಂಡಿ ಕಟ್ಟಿ ಆ ಬಂಡಿ ಒಳಗೆ ಬಂಡಿ ಕೊಲ್ಲಾರಿ ಕಟ್ಟಿ ಆ ಕೊಲ್ಲಾರಿ ಬಂಡಿ ಒಳಗೆ ನಾನು ನೀನು ಕುಂತು ಹೊಂಟು ಬಿಟ್ಟಿವಿ ಅಂದ್ರೆ ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದ್ರೊಳಗೆ ಆ ದುರ್ಗಾದೇವಿ ಜಾತ್ರೆಗ ಹಂಗಂದ್ರ ಹತ್ಲೇನ ಕೊಡ್ತೀನಿ ಅಕ್ಕಬಾರ ಬಂಡ್ಯಾಗ ನೋಡಬೇಡ ಕಿಂಡ್ಯಾಗ. 10 ರೂಪಾಯಿ ಕೊಡ್ತೀನಿ ಅಕ್ಕಬಾರ ಬಂಡ್ಯಾಗ ನೋಡಬೇಡ ಕಿಂಡ್ಯಾಗ. 20 ರೂಪಾಯಿ ಕೊಟ್ಟ ಬಳ ಇಳಿಸತೀನ, 70 ರೂಪಾಯಿ ಕೊಟ್ಟ ಸೀರೆ ಕೊಡಿಸತೀನ. 20 ರೂಪಾಯಿ ಕೊಟ್ಟ ಬಳ ಇಳಿಸತೀನ, 70 ರೂಪಾಯಿ ಕೊಟ್ಟು ಸೀರೆ ಕೊಡಿಸತೀನ. ಮೊದಲನ ಯಾರ? ರೇಷ್ಮಾ ಹೌಸ್ನವ್ರ ರೇಷ್ಮಾ. ಆ ಬಂಡಿ ಕೊಲ್ಲಾರಿ ಕಟ್ಟಿ ಆ ಕೊಲ್ಲಾರಿ ಬಂಡಿ ಒಳಗೆ ನಾನು ನೀನು ಕುಂತು ಹೊಂಟು ಬಿಟ್ಟಿವಿ ಅಂದ್ರ ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರೊಳಗೆ ಆ ದುರ್ಗಾ ಪರಮೇಶ್ವರಿ ಜಾತ್ರೆಗ ಇರ್ತೀವಿ ನೋಡ. ಹಂಗಂದ್ರ ಹತ್ಲೇನ ನಿನ್ನ ಕೀಲಿಲ್ಲದ ಬಂಡಿನ? ಬೇಗ ಹತ್ತ ನಾನು ಸಿಡಿಕಿನ ಸಿಂಗಾರಿ. ಹಂಗಂದ್ರ ಮತ್ತೆ ಆಗ್ತಾಡ ಹೊಡಿ 9. ಬಂಗಾರ ಗಿಡ್ಡಿ ನೀ ಬಾರ ನಮ್ಮೂರ ಜಾತ್ರೆ ಮಾಡೋಣ ಬಲು ಜೋರ. ನಮ್ಮೂರ ಜಾತ್ರೆ ಮಾಡೋಣ ಬಲು ಜೋರ. ಹೊಡಿತಾ la 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 la
ಅಂತೂ ನನ್ನ ಆಸೆಯಂತೆ ಶ್ರೀಮಂತ ಪ್ರತಾಪನ ಮನೆ ಸೇರಿಕೊಂಡೆ. ನಾನು ನಿನ್ನ ಮನೆಗೆ ಬಂದಿರೋದು ಒಂದು ಉದ್ಯೋಗ ಹುಡುಕಿಕೊಂಡಲ್ಲ, ನಿನ್ನ ತಂಗಿ ಕವಿತಾಳ ರೂಪಕ್ಕೆ ಮರಳಾಗಿ ಕವಿತೆ ನಿಮ್ಮಣ್ಣ ಹೇಳಿದಂತೆ ಕೇಳಿ ನಿಮ್ಮಣ್ಣನ ಪ್ರೀತಿ ವಿಶ್ವಾಸ ಗಳಿಸಿಕೊಂಡು ಅರಮನೆಯಲ್ಲಿ ಜಿಂಕೆಯಂತೆ ಕಾಲ ಕಳೆಯುತ್ತಿರುವ ನಿನ್ನನ್ನು ನನ್ನ ಕೈವಶವಾಗಿ ತೆಗೆದುಕೊಂಡು ನಿಮ್ಮಣ್ಣ ಎಣೆಯುತ್ತಿರುವ ಈ ಕ್ರಾಂತಿಕಾರಿ ನಾಟಕಕ್ಕೆ ನಿನ್ನನ್ನೇ ಸೂತ್ರದ ಗೊಂಬೆಯನ್ನಾಗಿ ಇಟ್ಟುಕೊಂಡು ನಿನ್ನಿಂದ ನಿಮ್ಮಣ್ಣನ ಸರ್ವಾಸ್ತಿಯನ್ನು ಎತ್ತಿ ಹಾಕಿ ನಂತರ ನಿಮ್ಮಿಬ್ಬರ ಅಣ್ಣ ತಂಗಿಯರನ್ನು ಕೈಲಾಸಕ್ಕೆ ಕಳಿಸಿ ನಿಮ್ಮಣ್ಣನ ಸಿಂಹಾಸನದ ಮೇಲೆ ನಾನೊಬ್ಬ ದೊರೆಯಾಗಿ ಮೆರೆದಿದ್ದರೆ ನನ್ನ ಹೆಸರು ಸೋಲಿಲ್ಲ ಸರ್ದಾರ್ ಪ್ರದೀಪನೇ ಅಲ್ಲ. ಓಹೋ, ನೆನೆಸುವಾಗಲೇ ಬಂದು ಬಿಟ್ಟಳು ನನ್ನ ಕನಸಿನ ರಾಣಿ. ಈ ರೆಕ್ಕೆ ಬಲಿತ ಅಕ್ಕಿಯನ್ನು ದಕ್ಕಿಸಿಕೊಳ್ಳಲು ಇದು ಒಳ್ಳೆಯ ಸಮಯ. ಕವಿತಾ, ಓಹೋ ನೀವಾ? ಇರಲಿ, ನನ್ನನ್ನು ನಿಲ್ಲಿಸಿದ ಕಾರಣ ಶ್ರೀಮಂತಿಕೆ ಸೊಕ್ಕನ್ನು ಮೈ ತುಂಬಿಕೊಂಡು ಅರಮನೆಯಲ್ಲಿ ಜಿಂಕೆಯಂತೆ ಕಾಲ ಕಳೆತಿರುವ ಈ ನಿನ್ನ ಒಂಟಿ ಜೀವಕ್ಕೆ ಮತ್ತೊಂದು ಜೀವ ಜೋಡಿಸಿರಿ. ನೀ ನಿನ್ನ ಒಂಟಿತನವನ್ನು ನಿವಾರಿಸಬೇಕೆಂದು ನಿಲ್ಲಿಸಿದೆ. ಅದರ ಅವಶ್ಯಕತೆ ನನಗಿಲ್ಲ. ಸುಮ್ಮನೆ ಹೊರಟೋಗು ಇಲ್ಲಿಂದ. ಹೊರಟುವಾಗ ಲೇ ಸೊಕ್ಕಿನ ಎಣ್ಣೆ, ಒಳ್ಳೆಯ ಮಾತಿನಿಂದ ನನ್ನಂತ ಪುರುಷರು ನಿನ್ನಂತ ಕೊಬ್ಬಿದ ಹೆಣ್ಣುಗಳಿಗೆ ಐ ಲವ್ ಯು ಎಂದು ಹೇಳಿದರೆ ನಿಮ್ಮಂತ ಕೊಬ್ಬಿದ ಹೆಣ್ಣುಗಳು ದಾರಿಗೆ ಬರೋದಿಲ್ಲ. ಕತ್ತೆಗೆ ಲತ್ತೆ ಪೆಟ್ಟು ಎಂಬಂತೆ ನಿಮ್ಮಂತವರಿಗೆ ಇದೇ ಸರಿಯಾದ ಮಾರ್ಗ. ಬರಲೇ ಬಾ. ದೂರ ಸರದಿಂದ ಮಾತನಾಡೋ ನೀಚ. ನಿನ್ನಂತ ಬಂಡರು ನನ್ನಂತ ಶ್ರೀಮಂತ ಕುಮಾರಿನ ಮುಟ್ಟಲು ಬಂದಿದ್ದೆ ನಿಜವಾದ್ರೆ ಹೊಚ್ಚ ನಾಯಿ ಅಂತ ಗೊಡೆದುಕೊಳ್ಳುತ್ತಾರೆ ಈ ಸಮಾಜದ ವೀರ ಗರತಿಯರು. ಸಮಾಜ ತಾ ಬಯಸಿದ ಮಿಂಡನ ಜೊತೆ ಸುಖವಾಗಿ ಇರುವಾಗ ಎಲ್ಲಿ ತನ್ನ ಗಂಡನೇ ಅಡ್ಡಿ ಆಗುತ್ತಾನೆಂದು ತಿಳಿದು ಅಗ್ನಿ ಸಾಕ್ಷಿ ಆಗಿರುವ ತಾಳಿ ಕಟ್ಟಿರೋ ಗಂಡನನ್ನ ಕೊಂದ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಆಳು ಸಮಾಜದಲ್ಲಿ. ಊರಿಗೆ ಹೋಗುತ್ತೇನೆಂದು ಹೇಳಿ ಹಗಲೊತ್ತಿನಲ್ಲೇ ಮ್ಯಾಟ್ಮಿಸ್ ಸಿನಿಮಾ ನೋಡಿಕೊಂಡು ಕತ್ತಲಾಗುತ್ತಿದ್ದಂತೆ ತಮ್ಮ ಮಿಂಡರನ್ನು ಕರೆಸಿಕೊಂಡು ಪ್ರೇಮ ಸೊಲ್ಲಾಪ ಆಡುವ ಬಂಡ ಬಿಡಾಡಿ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಆಳು ಸಮಾಜದಲ್ಲಿ. ಆದರೂ ಮಾಡಿ ಗರ್ಭವತಿ ಆಗಿ ಟ್ಯಾಬ್ಲೆಟ್ ತೆಗೆದುಕೊಂಡು ಕೂಸನ್ನು ಎತ್ತು ಗುಡ್ಡು ಗುವಾರದ ಮೇಲೆ ಒಗೆಯದಷ್ಟೇ ಅಲ್ಲದೆ ಕೂಸಿನ ತಲೆ ಮೇಲೆ ಕಲ್ಲನ್ನು ಹಾಕಿ ಕೂಸನ್ನು ಕೊಂದ ಕಟಕ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಗಂಡನಿಗೆ ಕೈ ಕೊಟ್ಟು ಮೆಂಡನ ಜೊತೆ ಚಕ್ಕಂದ ಆಡೋ ಬಂಡ ಬಿಡಾಡಿ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಹೆಣ್ಣಿನ ಬಗ್ಗೆ ಇಷ್ಟೊಂದು ಕೇವಲವಾಗಿ ಮಾತಾಡ್ತಾ ಇದೆಯಲ್ಲ, ಹಾಗಾದ್ರೆ ನಿನ್ನ ಹೆತ್ತ ತಾಯಿ ಕೂಡ ಆ ಕೆಟ್ಟ ರಕ್ತಕ್ಕೆ ಹುಟ್ಟಿರ್ಬೇಕು. ಕೆಟ್ಟ ಸೂಳ ಮಗನೇ. ಸತಿ ಸಾವಿತ್ರಿ ಅಂತ ಇದ್ದ ನನ್ನ ಜನ್ಮದತ್ತಿಗೆ ಸೂಳೆ ಎಂದೇ ರಂಡ. ಸುಮ್ಮನೆ ನೀನು ನನ್ನವಳಾದರೆ ಸರಿ, ಇಲ್ಲದಿದ್ದರೆ ಇದೇ ಚಾಕುವಿನಿಂದ ಕತ್ತರಿಸಿ ಚೆಲುವೆ ನಿನ್ನ ಮೃದುವಾದ ಶರೀರವನ್ನ. ಜುಜುಬಿ,
ಈ ನಿನ್ನ ಚಾಕುಗೆ ಹೆದರನ್ನೆಲ್ಲ ಈ ಕವಿತಾ ನೋಡು, ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಸುಮ್ಮನೆ ಹೊರಟೋಗು ಇಲ್ಲಿಂದ. ಇಲ್ಲವಾದ್ರೆ ನಿನ್ನ ಪ್ರಾಣ ತೆಗೆಯಲು ಚಂಡಿ ಚಾಮುಂಡಿ ಆಗ್ಬೇಕಾಗಿತ್ತು. ಹುಷಾರ್. ಚಾಮುಂಡಿ ಎಲೆ ಚಂಡಿ ಚಾಮುಂಡಿ ಎಂದು ಹಾರಾಡಿದ ನಿನ್ನಂತ ಎಷ್ಟೋ ಹೆಣ್ಣುಗಳು ತಮ್ಮ ಶೀಲ ಕಳೆದುಕೊಂಡಿದ್ದಾರೆ ಈ ಸರ್ದಾರ್ ಪ್ರದೀಪನ ಕೈಯಲ್ಲಿ. ಥು, ಹೊಲಸು ಹೇಸಿಗೆ ತಿನ್ನೋ ಹಂದಿ ಕುಲದವನಿ, ಮನಸ್ಸಿಲ್ಲದ ಹಂದಿ ಹೆಣ್ಣನ್ನು ಒತ್ತಾಯಿಸಿದೆಯಲ್ಲ, ನಿನ್ನನ್ನು ಚಪ್ಪಲಿಯಿಂದ ನೆತ್ತಿ ಕೆತ್ತಿ ಬಡಿಬೇಕಾಗಿತ್ತು. ಜೋಕೆ ಏ ಕವಿತಾ, ಸಿಂಹದಂತೆ ಗರ್ಜಿಸಿ ಬೇಟೆ ಆಡಬೇಕೆಂದ ಬಂದ ಈ ಕಾಳಿಂಗ ಸರ್ಪವನ್ನು ಕೆಣಕಿದೆಯಾ ಬಂಡ ಹೆಣ್ಣು? ಬರಲೇ ಬಾ. ಕೈ ಬಿಟ್ಟು ಮಾತನಾಡೋ ಕತ್ತೆ. ಹಿಂದೆ ಮಹಾಭಾರತದಲ್ಲಿ ದುಷ್ಟ ದುಶ್ಯಾಸನ ಆ ದ್ರೌಪದಿ ಸೀರೆ ಸೆಳೆಯುವಾಗ ಆ ದೇವರು ಕೃಷ್ಣನ ಬಂದಂತೆ ಒಬ್ಬ ಶಿವರ ಬಂದೇ ಬರುತ್ತಾನೆ, ನನ್ನ ಕಾಪಾಡಲು ಆ ದೇವರು ಕಳಿಸುತ್ತಾನೆ. ದೇವರ ಎಲ್ಲಿದ್ದಾನೆ ಈ ಕಲಿಯುಗದಲ್ಲಿ ಆ ನಿನ್ನ ಕಲ್ಲು ದೇವರ? ಈ ಶ್ರೀಮಂತ ಯುಗದಲ್ಲಿ ಆ ನಿನ್ನ ಕಲ್ಲು ದೇವರು ಹಾಗಾದರೆ ಬಂದು ಕಾಪಾಡಲಿ ಈ ನಿನ್ನ ಶೀಲವನ್ನು. ಮುಗಿಯಿತು ಇದು ನಿನ್ನ ಶೀಲದ ಗತಿ. ಮುಚ್ಚ ಬಾಯಿ. ನಿಮ್ಮಂತ ಕೊಪ್ಪಿದ ಬಡ ಕುಣ್ಣಿಯನ್ನು ರಕ್ತ ಕುಡಿಯಲು ಬಂದೇ ಬರ್ತಾನೆ ಶೂರ, ಅದು ಜಗ ಮೆಚ್ಚಿದ ಮಗನಾಗಿ, ದಿಲ್ಲಿ ಹೊಕ್ಕ ಪುಂಡ ಹೊಲಿಯಾಗಿ. ಲೇ ಕವಿತಾ, ನಿನ್ನ ಮುಂದೆ ಈ ಭಯಂಕರವಾದ ಹೆಬ್ಬುಲಿ ಇರುವಾಗ ಮತ್ಯಾವ ಹುಲಿ ಬಂದು ಕಾಪಾಡುತ್ತದೆ? ಕಾಪಾಡಲಿ. ಅವನಲ್ಲಿ ಗಂಡಸ್ತನದ ತಾಕತ್ತಿದ್ದರೆ ಬಂದು ಉಳಿಸಿಕೊಳ್ಳಲಿ ಈ ನಿನ್ನ ಶೀಲವನ್ನು. ಮುಗಿಯಿತು ಇಂದ ನಿನ್ನ ಶೀಲದ ಗತಿ. ಅಯ್ಯೋ, ಯಾರಾದ್ರೂ ಕಾಪಾಡಿ. ಲೇ ಹೇಳಿಗಳ ಮಾನ ಪ್ರದಿಯೋ, ಮೊದಲು ಕೈ ಬಿಡೋ ಹುಡುಗಿಯ ಕೈಯನ್ನು. ಲೇ ಬಡು, ನನ್ನ ವಿಷಯದಲ್ಲಿ ಅಡ್ಡ ಬಂದು ನನ್ನನ್ನು ಕೆಣಕುವ ನೀನವನಲೇ ತಿರುಕ ಹರಕ. ಹೇಸಿಗೆ ತಿನ್ನುವ ನಿಮ್ಮಂತ ಹಂದಿ ನನ್ನ ಮಕ್ಕಳಿಗೆ ಒತ್ತು ಬುದ್ಧಿ ಕಲಿಸಲು ರೊಚ್ಚಿಗೆದ್ದು ಬಂದಿರುವ ನಿನ್ನ ಪಾಲಿನ ಯಮ 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 ಧರ್ಮ. ಬರೀ ಯಮ ಅಷ್ಟೇ ಅಲ್ಲಲೇ, ಉಂಡ ಮನೆ ಜಂತಿ ಹೆಣಿಸುತ್ತಿರುವ ನಿಮ್ಮಂತ ಕಳ್ಳ ಕದಿಮರ, ನಿಮ್ಮಂತ ಕೆಟ್ಟ ಕದಿಮರ ರಕ್ತ ಕುಡಿಯಲು ಬಂದಿರುವ ಜಗ ಮೆಚ್ಚಿದ ಮಗ ದಿಲ್ಲಿ ಅಕ್ಕ ಪುಣ್ಯ ಹೊಲೆ. ಲೇ ಅರ್ಜುನ, ನಿನ್ನಂತ ಎಷ್ಟೋ ಶೂರ ಹುಲಿಗಳು ಈ ಪ್ರದೀಪನ ಸೇಡಿನ ದೊಡ್ಡಿಯಲ್ಲಿ ಕೂಳಿಲ್ಲದೆ ಬಿದ್ದು ಒದ್ದಾಡಿ ಕಾಲ ಕಳೆಯುತ್ತಿರುವಾಗ ನೀ ಯಾವ ಹುಲಿಲೇ ಕಚ್ಚಡ ನನ್ನ ಮಗನೇ? ನೋಡು, ಸುಮ್ಮನೆ ಈ ಪ್ರದೀಪನನ್ನು ಎದುರಾಕಿಕೊಂಡು ನೆಗೆದು ಬಿದ್ದು ಸಾಯಬೇಡ. ಸುಮ್ಮನೆ ಇವಳನ್ನು ಬಿಟ್ಟು ಕೊಟ್ಟು ಹೊರಟು ಹೋಗು. ಇವಳನ್ನು ಬಿಟ್ಟು ಕೊಟ್ಟು ಹೋಗಲು ನಾನೇನು ಕೈಲಾಗದ ಹೇಳಿ ಗಂಟಲೇ ಪ್ರದಿಯೋ. ಹೆಣ್ಣು ಮಕ್ಕಳ ಮೇಲೆ ಕಾಮದ ಕಣ್ಣಿಟ್ಟ ನಿಮ್ಮಂತ ಕಳ್ಳ ಕದೀಮರ ರಕ್ತ ಕುಡಿಯಲು ಕಣ್ಣು ಕಿತ್ತವರದೆ ರಕ್ತ ಕುಡಿಯಲು ಬಂದಿರುವ ಬಹದ್ದೂರನಾಗಿ. ಲೇ ಅರ್ಜುನ, ಇದೇ ರೀತಿ ನೀ ನನಗೆ ಅದರ ಆಡಿದರೆ ನಿನ್ನನ್ನು ಏನು ಮಾಡ್ತೇನೆಂದು ನನಗೆ ಗೊತ್ತಿಲ್ಲ. ಸುಮ್ಮನೆ ವಿನಾಕಾರಣವಾಗಿ ಈ ಪ್ರದೀಪನನ್ನು ಕೆಣಕಿ ಸಿಡಿಗೆಬ್ಬಿಸಬೇಡ. ಇದು ನಿನಗೆ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್. ಯು ಗೆಟ್ ಔಟ್. ಲೇ ಪ್ರದೀಪ್,
ಈ ರಣಧೀರನಿಗೆ ಗೆಟ್ ಔಟ್ ಹೇಳಿವೆಯಾ ಸಂಡ ಕುನ್ನಿ? ನೀನು ನಿಜವಾದ ದಮ್ಮಿದ ಗಂಟೆ ಆಗಿದ್ದರೆ ಬಾರಲೇ ಬಾ, ಪುಡಾರಿಯಾಗಿ ಅವಳ ಮೈ ಮುಟ್ಟು ನೋಡೋಣ. ಲೇ ಪೆದ್ದ ನನ್ನ ಮಗನೇ ಅರ್ಜುನ, ಇವಳೇನು ನಿನ್ನ ಅತ್ತೆಯ ಮಗಳ? ಇಲ್ಲ, ನೀನು ಇವನ ಮಾವನ ಮಗನ? ಮೇಲಾಗಿ ಇವಳೇನು ನಿನ್ನ ಕೈ ಹಿಡಿಯುವ ರಾಣಿಯ? ಇದೇ ನಿನ್ನ ಶೂರತನದಲ್ಲಿ ಎದೆಗಾರಿಕೆ ತಾಕತ್ತಿದ್ರೆ ಹಿಂದೆ ನೀನು ಚಿಕ್ಕವನಿರುವಾಗ ಹಾಡು ಹಗಲಲ್ಲೇ ನಿಮ್ಮ ಮನೆಗೆ ಬೆಂಕಿ ಹಚ್ಚಿದವರ ಮೇಲೆ ತೋರಿಸಬೇಕಿತ್ತು ಈ ನಿನ್ನ ಜುಜುಬಿ ಕ್ವಾಡ್ಲೆ ತೂರಾಟವನ್ನು. ಮರೆತು ಹೋದ ನನ್ನ ಮನೆ ಸುಟ್ಟ ವಿಷಯವನ್ನು ಎತ್ತಿ ಉರಿಯುತ್ತಿರುವ ಬೆಂಕಿಗೆ ಮತ್ತಷ್ಟು ತುಪ್ಪ ಚೆಲ್ಲಿ ಉರಿ ಹಚ್ಚಿಬಿಟ್ಟಿಯಾ ನನ್ನ ಹೊಟ್ಟೆಯಲ್ಲಿ? ನನ್ನ ಸೇಡಿನ ಕೆಂಡ ನಂದಬೇಕಾದರೆ ನನ್ನ ಮನೆಗೆ ಬೆಂಕಿ ಹಚ್ಚಿದ ವ್ಯಕ್ತಿಯನ್ನು ಪತ್ತೆ ಹಚ್ಚಿ ಅದೇ ಕ್ಷಣದಲ್ಲಿ ಅವರ ರುಂಡ ಕತ್ತರಿಸಿ ಆ ರುಂಡಕ್ಕೆ ನಾ ಮೆಟ್ಟುವ ಮೆಟ್ಟಿನ ಸರ ಹಾಕಿ ಹೆಂಡು ಹೊಲಿಗಳ ಗದ್ದಲದಲ್ಲಿ ಸಿಂಹದ ಮರಿ ಅಂತ ದೆಲ್ಲಿ ಹೊಕ್ಕ ಪುಂಡ ಹೊಲಿ ನಾನೆನಿಸಿಕೊಳ್ಳದಿದ್ದರೆ ನನ್ನ ಹೆಸರು ಸೇಡಿಗಿಳಿದ ಯುಗ 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 ಪುರುಷ ಅರ್ಜುನನೇ ಅಲ್ಲ. ಏ ಅರ್ಜುನ, ಇಂದು ನೀನು ಇವಳನ್ನು ಕಾಪಾಡಿದ ಮಾತ್ರಕ್ಕೆ ನೀನೇನು ದೊಡ್ಡ ಪಾಳೆಗಾರನೆಂದು ತಿಳಿಯಬೇಡಲೇ ಬಾಚೆ. ಇಂದಲ್ಲ ನಾಳೆ ಆದರೂ ಇದರ ಸೇಡು ನಾನು ತೀರಿಸಿಕೊಳ್ಳದಿದ್ದರೆ ನನ್ನ ಹೆಸರು ಸೋಲಿಲ್ಲದ ಸರ್ದಾರ್ ಪ್ರದೀಪನೇ ಅಲ್ಲ. ಬರ್ತೇನೆ ಮಗನೇ. ಹೋಗು, ನಿಮ್ಮಂತ ಹೇಡಿ ಗಂಡ್ಸ್ಗೆ ಹೆದರುವ ಹೇಡಿ ಗಂಡ್ಸಲ್ಲ ಈ ಅರ್ಜುನ. ನೋಡಿ, ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣ ಕಾಪಾಡಿದ್ದೀರ. ನಿಮಗೆ ಅನಂತ ಅನಂತ ಧನ್ಯವಾದಗಳು. ಇರಲಿ, ನಾನಿನ್ನು ಬರುತ್ತೇನೆ. ನಿಲ್ಲಿ ಅರ್ಜುನ್, ನಿಲ್ಲಿ. ನೋಡಿ, ಅಂದು ನಮ್ಮ ಮನೆಗೆ ಬಂದಾಗ ನಿಮಗೆ ಕೋಪದಲ್ಲಿ ಬಾಯಿಗೆ ಬಂದಿದ್ದೆ ಮಾತಾಡಿಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ಶ್ರೀಮಂತರು ಈಗಿನ ಕಲಿಯುಗದಲ್ಲಿ ನಮ್ಮಂತ ಕಡು ಬಡವರಿಗೆ ಹೇಗೆ ಮಾತನಾಡುತ್ತಾರೋ ನೀವು ಅದೇ ರೀತಿ ಮಾತನಾಡಿದ್ದೀರಿ. ಅದರಲ್ಲಿ ತಪ್ಪೇನಿದೆ ಹೇಳಿ? ಎಷ್ಟೇ ಆದರೂ ನೀವು ಶ್ರೀಮಂತರಲ್ಲವೇನು? ಅರ್ಜುನ್, ಆ ರೀತಿ ಚುಚ್ಚು ಮಾತನಾಡಬೇಡಿ. ನೋಡಿ, ನನ್ನದೊಂದು ಮಾತಿದೆ, ನಡೆಸ್ಕೊಡ್ತೀರಾ? ಅದೇನಂತ ಹೇಳಿ ಕವಿತಾ? ಈ ಬಡವನಿಂದಾಗುವುದಾದರೆ ಖಂಡಿತ ನಡೆಸಿಕೊಡುತ್ತೇನೆ ಅದನ್ನು. ನೋಡಿ ಅರ್ಜುನ್, ಈ ಕವಿತಾಳನ್ನು ನಿಮ್ಮ ಸತ್ಯೆಂದು ಸ್ವೀಕಾರ ಮಾಡಿ ಅಂತ ಬೇಡ್ಕೊಳ್ತಾ ಇದ್ದೀನಿ. ಕವಿತಾ, ಏನು ಮಾತನಾಡುತ್ತಿರುವೆ? ಮಣ್ಣಿನ ಮಡಿಕೆಯಲ್ಲಿ ಊಟ ಮಾಡುತ್ತಿರುವ ಕಡು ಬಡವರಿಗೂ ಚಿನ್ನದ ತಾಟಿನಲ್ಲಿ ಕೈ ತಳೆಯುತ್ತಿರುವ ರಾಜಕುಮಾರಿಗೂ ಎಲ್ಲಿಯ ಸಂಬಂಧ? ಎತ್ತ ಮಾವರ ಎತ್ತ ಕೋಗಿಲೆ, ಎತ್ತಲಿಂದ ಸಂಬಂಧವಯ ಎನ್ನುವಂತೆ ಎಷ್ಟೇ ಆದರೂ ನಾವು ಬಡವರು, ನೀವು ಕುಬೇರರು ಮತ್ತು ಮೇಲಾಗಿ ಶ್ರೀಮಂತರಲ್ಲವೇ? ನೋಡಿ, ಮಣ್ಣಿನ ಮಡಿಕೆಯಲ್ಲಿ ಊಟ ಮಾಡೋದು ಅಣ್ಣನೇ, ಚಿನ್ನದ ತಾಟಿನಲ್ಲಿ ಊಟ ಮಾಡೋದು ಅದು ಅಣ್ಣನೇ. ಶ್ರೀಮಂತರಾಗ್ಲಿ ಬಡವರಾಗ್ಲಿ ಗಂಡು ತಾನೆ. ನೋಡಿ, ಈ ನಿಮ್ಮ ಧೈರ್ಯ ಸಾಹಸಕ್ಕೆ ನಾನು ಮನಸ್ಸೋತಿ ಹೋಗಿದ್ದೀನಿ. ದಯವಿಟ್ಟು ನನ್ನನ್ನು ನಿಮ್ಮ ಸತಿಯಿಂದ ಸ್ವೀಕರಿಸಿ ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ಳು. ಎದ್ದೇಳು ಕವಿತಾ, ಎದ್ದೇಳು. ಆದರೆ ನೀನಾಡುತ್ತಿರುವ ಮಾತನ್ನು ನಾನು ನಿಜವೆಂದು ನಂಬಲೇಬೇಕು. ಇದರಲ್ಲಿ ಮೋಸವಿಲ್ಲ ತಾನೇ? ನೋಡಿ, ಇದರಲ್ಲಿ ಯಾವ ಮೋಸನೂ ಇಲ್ಲ. ಆ ದೇವರಾಣಿಗೂ ಸತ್ಯ, ನಾನು ನಿಮ್ಮನ್ನು ಮನಸಾರೆ ಪ್ರೀತಿಸ್ತಾ ಇದ್ದೀನಿ. ಐ ಲವ್ ಯು ಅರ್ಜುನ್, ಐ ಲವ್ ಯು. ಆಗಲಿ, ಆ ನನ್ನ ತಂದೆ ಶ್ರೀಕೃಷ್ಣ ಪರಮಾತ್ಮನ ಇಚ್ಛೆಯಂತೆ ಆಗಲಿ. ಅವನ ಪರಮ ಭಕ್ತ ನಾನು. ಅವನಾಡಿಸಿದಂತೆ ನಾನು ಆಡುತ್ತೇನೆ. ನನ್ನ ಜೊತೆ ನೀನು ಕೂಡ ಆಡಿ ಕುಣಿತೇನೆ. ಹಾಡೋಕ್ಕಿಂತ ಮುಂಚೆ ನಿಮ್ಮ ಬಾಯಿಂದ ಒಂದೇ ಒಂದ್ಸರಿ ಐ ಲವ್ ಯು ಕವಿತಾ, ಐ ಲವ್ ಯು ಅಂತ ಹೇಳಿ. ಅದರಂತೆ ನೀನು ಕೂಡ ನನ್ನ ಜೊತೆ ಆಡಿ ಕುಣಿತೇನೆ. ನನ್ನ ನರಗಿಣಿ ಮುದ್ದು ಆಯ್ತು ನನ್ನ ರಾಜ, ನಿಮ್ ಜೊತೆನೆ ಹಾಡಿ ನಲಿತೀನಿ. ಚಿನ್ನ, ಇನ್ನೊಂದ್ಸತಿ ಹೇಳ್ರಿ, ನಂಗೆ ಸರಿಯಾಗಿ ಕೇಳಿಸ್ಲಿಲ್ಲ. ಐ ಲವ್ ಯು ಚಿನ್ನ.
ಐ ಲವ್ ಯು ಟು ರಾಜ, ಐ ಲವ್ ಯು ಟು. ರೀ, ಈ ನಿಮ್ಮ ನಗು ನೋಡಿದ್ರೆ ನನಗೆ 2ನೇ ಸರಿ ನಮ್ಮ RCB ಕಪ್ ಗೆದ್ದಷ್ಟೇ ಖುಷಿ ಆಗ್ತಾ ಇದೆ ರೀ. RCB ಕಪ್ ಗೆದ್ದಿದೆ ನಮ್ಮ ಕನಸು ಕನಸು ನನಸಾಗಿ ಹೋಗಿದೆ ರೀ. ಇದೇ ಖುಷಿಲಿ ನಾವಿಬ್ಬರು ಸೇರಿ ಹಾಡಿನಲ್ಲಿ ಏನವೇ ಆಗಲಿ ರಾಣಿ. ಬನ್ನಿ ನಂದ. ಓ ಪ್ರೇಮಿಯೇ, ಬಾ ಪ್ರೇಮಿಯೇ, ಓ ಪ್ರೇಮಿಯೇ, I love you, I love you. ಹೃದಯ ಬಂದು ದೇಗುಲ, ಪ್ರೀತಿಯೇ ದೇವರು. ಹೃದಯ ಬಂದು ದೇಗುಲ, ಪ್ರೀತಿಯೇ ದೇವರು. ಕಾಯವತ್ತ ಮನಸ ಆರಾಧಿಸು, ಕಾಯವತ್ತ ಮನಸ ಆರಾಧಿಸು. ಓ ಪ್ರೇಮಿಯೇ, ಬಾ ಪ್ರೇಮಿಯೇ, ಓ ಪ್ರೇಮಿಯೇ, I love you, I love you. ಹೃದಯ ಬಂದು ದೇಗುಲ, ಪ್ರೀತಿಯೇ ದೇವರು. ಕಾಯವತ್ತ ಮನಸ ಆರಾಧಿಸು, ಕಾಯವತ್ತ ಮನಸ ಆರಾಧಿಸು. ಕೋಟಿ ನಕ್ಷತ್ರ ಮಿನುಗಿದರು ಆಕಾಶವು, ಬೆಳಗ್ಗೆ ಬಲ್ಲರಿ ಆ ಚಂದ್ರನಿಗೆ. ನೂರು ಜನ್ಮ ಬತ್ತಿದರು ಈ ಬದುಕು, ಯಾರನಗೆ ತಂದರು ನನಗೆ ಹುಡುಕಾಟ. ಯಾರ ಕಣ್ಣನೋ ನನ್ನ ಕಣ್ಣನೇ ನಿನ್ನ ಬಿಂಬವೇ, ಹೃದಯದಲ್ಲೇ ನಿನ್ನದು ಛಾಯೆ. ಏನಿದು ಮಾಯೆ, ಏನಿದು ಮಾಯೆ. ಹೃದಯ ಬಂದು ದೇಗುಲ, ಪ್ರೀತಿಯೇ ದೇವರು. ಕಾಯವತ್ತ ಮನಸ ಆರಾಧಿಸು, ಕಾಯವತ್ತ ಮನಸ ಆರಾಧಿಸು. ಲಾ 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 ಲಾ, ಲಾ 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 ಲಾ, ಲಾ 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 ಸಾಕ್ ಬರ್ತೀರೇನ್ರಿ? ಆಯ್ತು ರೀ, ನೀವು ಕರಿತೀನಿ ಬಿಟ್ರೆ ನೀವೀಗ ನಕ್ಕೋತ ನಿಂತ್ ಬಿಡ್ತೀರ. ನನ್ನ ಬನ್ನಿ ಹಾಗಾದ್ರೆ ಅದು ಹೋಗೋಣ. ನನಗೆ ನಮ್ಮಮ್ಮ ಕಳಿಸಿದ ವರ ಯಾವುದು? ನಗು. ನಗು. ನಿಮ್ ಮುಖದಲ್ಲಿ ನಗು ಇದ್ರೇನೆ ಚಂದ, ಅದ್ರ ಬಾಜು ಒಂದು ಡಿಂಪಲ್ ಇರ್ತದಲ್ಲ ಇನ್ನೂ ಚಂದ. ಅದು ನಮ್ಮ ಮಾಸ್ತಾರ್ ಇಟ್ಟಿದ್ದು. ಬನ್ನಿ ಹಾಗಾದ್ರೆ ಹೋಗೋಣವಿ. ನಡಿ ರಾಣಿ, ಹೋಗೋಣ. ರೀ ನಿಮ್ ಗದ ಹೊರಡೋಣ್ವಿ. ನಾನು ನಿನ್ನ ಸೊತ್ತು, ಇದು ನನ್ನ ಸೊತ್ತು. ಆಯ್ತು ಬನ್ನಿ.
ನನ್ನ ಆಸೆ ನಿನ್ನ ಆಸೆ. ಏನ್ರಿ ಆಸೆ? ಇದೇ ಖುಷಿಲಿ ಇನ್ನೊಂದು ಪ್ರೇಮ ಗೀತೆನಾ? ಆಗಲಿತ್ತು ನನ್ನ ರಗಣಿ. ಬನ್ನಿ ಹಾಗಾದ್ರೆ, ನಿಮ್ ಖುಷಿನೇ ನನ್ ಖುಷಿ. ಬನ್ನಿ. ಏ ಹರಾಮ್ ಕೋರ, ಎದುರಿಗೆ ಈ ಶ್ರೀಮಂತನ ಗಾಡಿ ಬರುವುದು ಕಾಣಿಸುವುದಿಲ್ಲವೇನಲೇ? ಯಾರಿ ಬಿಟ್ಟು ನಿಲ್ಲು. ಯಾರಾಮ್ ಕೋರ್ಗಿ ರಾಮ್ ಕೋರ್ ಎಂದು ಬೊಗಳಿದರೆ ನಿನ್ನನ್ನು ಹುಟ್ಟಿಲ್ಲ ಅನಿಸಿ ಬಿಟ್ಟನು. ಅಲ್ಲೋ ಹುಷಾರ್ ನನ್ನ ಮಗನೇ, ಇಷ್ಟಕ್ಕೂ ಈ ರೋಡೇನು ನೆಂದಾಯಿಲ್ಲ ನಿಮ್ಮ ಅಪ್ಪಂದ. ಲೇ ಮಂಕಿ, ಈ ಶ್ರೀಮಂತ ಯಾರೆಂದು ತಿಳಿದುಕೊಂಡು ಮಾತನಾಡಲೇ ಮಗನೇ. ಲೇ ಕೊತ್ತೆ, ನೀ ಯಾರಾದರೆ ನನಗೇನು?
ಯಾರೆಂದು ತಿಳಿದುಕೊಂಡು ಮಾತನಾಡುವ ಅವಶ್ಯಕತೆ ನನಗಿಲ್ಲ. ಇನ್ನೊಂದು ಸಾರಿ ನೀ ಮಗನೇ ಎಂದು ಸಾಕಿನಿಂದ ನುಡಿದರೆ ನಿನ್ನನ್ನು ಏಕ್ ಮಾರ್ತೋ ತುಕಡ ಮಾಡುತ್ತೇನೆ. ಬಾಲೋ ಹುಷಾರ್ ಮಗನೇ. ಲೇ ಸಕ್ಕಿನ ಕೊಂದಿ, ಈ ಶ್ರೀಮಂತನೆಂದರೆ ಈ ಶ್ರೀಮಂತನಿಗೆ ಬಾಯಿಗೆ ಬಂದಂತೆ ಮಾತನಾಡಿದೆಯೋ ಕೆಟ್ಟ ಕುಂಡಿಯೇ. ನಿನ್ನ ಪ್ರಾಣ ತೆಗೆದ ಬಿಡಲರ ಈ ಪ್ರತಾಪ. ಪ್ರಾಣ ನನ್ನ ಪ್ರಾಣ ತೆಗೆಯಲು ನಿನ್ನಂತ ಸೂರಾದಿ ಸೂರರುಗಳು ಬಂದರು ನನ್ನ ಒಂದು ಕೂದಲನ್ನು ಅಳ್ಳಡಿಸಲು ಸಾಧ್ಯವಿಲ್ಲ. ಏ ಆರಾಮ್ಕೋರ, ಈ ಶ್ರೀಮಂತನೆಂದರೆ ಹರಿಹರ ಬ್ರಹ್ಮಾದಿಗಳೇ ಶರಣೆಂದು ಸಲಾ ಬಡಿಯುತ್ತಿರುವಾಗ ಸಾಧ್ಯ ಅಸಾಧ್ಯ ಮಾತು ಈ ಶ್ರೀಮಂತರ ವಂಶದಲ್ಲಿ ಬಂದಿಲ್ಲ. ಅಂಥದ್ರಲ್ಲಿ ನೀನೇನು ಕಾಡುಗೊಳ್ಳರ ಚೋರ ವೀರಪ್ಪನರ ಬಾತಿಯಲ್ಲಿ ಮಾರುತಿ, ನೀತಿಯಲ್ಲಿ ರಾಮ, ಶಕ್ತಿಯಲ್ಲಿ ರುದ್ರ, ಧರ್ಮ ರಕ್ಷಣೆ ಮಾಡೋಕ್ಕೋಸ್ಕರ ದೇವರೇ ಸೃಷ್ಟಿ ಮಾಡಿರೋ ನಂದಿ ಅಂದ್ರೆ ಗೂಳಿನಾನು. ಅಹಿಂಸೆಯನ್ನು ಬೋಧಿಸೋ ಬುದ್ಧನು ನಾನೇ. ತ್ರಿಶೂಲ ಹಿಡಿದು ಯುದ್ಧ ಮಾಡು ರುದ್ರನು ನಾನೇ. ಆ ದಂತ ಚೋರನ ಅಪ್ಪ ನಾನು. ಹಾಗಾದರೆ ನೀನು ಅಷ್ಟೊಂದು ಶೂರನಿರುವೆಯ? ಶೂರ ಅಷ್ಟೇ ಅಲ್ಲಲೇ, ಧೀರನ ಹೌದು. ಏ ಹರಾಮ್ಖೋರ, ಮೈ ಮೇಲೆ ಕಬರಿದಂತೆ ಮಾತನಾಡಿ ಕಳೆದುಕೊಳ್ಳಬೇಡ ನಿನ್ನ ಪ್ರಾಣ ಎಂಬ ಪಕ್ಷಿಯನ್ನು. ಲೇ ನರಸತ್ತನ ಮರ್ದನನ ಮಗನೇ, ಪಿಸ್ತೂಲು ತೋರಿಸಿ ನನಗೆ ಎದುರಿಸಿದರೆ ಎದರುವ ಗಂಡು ನಾನಲ್ಲ. ಸುತ್ತು 25 ಹಳ್ಳಿಗಳಿಗೆ ಈ ಶ್ರೀಮಂತ ಸಿಂಹನೆನಿಸಿಕೊಂಡ್ರೆ ಈ ಪುರುಷ ಸಿಂಹಕ್ಕೆ ಎಷ್ಟೊಂದು ಸೊಕ್ಕಿನಿಂದ ಮಾತನಾಡುತ್ತಿರುವೆ ಅಲ್ಲ. ಯಾರು ನೀನು? ನಾನು ಬಡವರ ಬಂಧು, ಮೇಲಾಗಿ ನಿಮ್ಮಂತ ಸೊಕ್ಕಿನ ಶ್ರೀಮಂತ ಕುನ್ನಿಗಳಿಗೆ ಸೇಡಿಟ್ಟ ಸಿಂಹದ ಮರಿ. ನಿನ್ನ ರುಂಡ ಚಂಡಾಡಲು ಬಂದ ಜಗದೇಕ ವೀರ ಗಂಡುಗಲಿ 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 ಲೇ ಗಂಡುಗಲಿ, ನಿನ್ನಂತ ಎಷ್ಟೋ ಜನ ಗಂಡಾದಿ ಗಂಡುಗಳನ್ನ ಪತ್ತೆ ಇಲ್ಲದೆ ಪಾತಾಳಕ್ಕೆ ಕಳಿಸಿದ್ದಾನೆ ಈ ಶ್ರೀಮಂತ ಪ್ರತಾಪ. ಸುಮ್ಮನೆ ಈ ಶ್ರೀಮಂತ ಪ್ರತಾಪ್ ಹೇಳಿದಂತೆ ಕೇಳಿ ಇದ್ದರೆ ಸರಿ, ಇಲ್ಲದಿದ್ದರೆ ನಿನ್ನ ಪ್ರಾಣ ತೆಗೆಯುವುದು ನನ್ನ ಕೈಯಲ್ಲಿ. ಬದುಕುವ ಆಸೆ ನನಗಿಲ್ಲ. ಇಲಿಯಾಗಿ 100 ವರ್ಷ ಬಾಳುವುದಕ್ಕಿಂತ ಹುಲಿಯಾಗಿ ಒಂದೇ ಒಂದು ದಿನ ಬಾಳುತ್ತೇನೆ ಹೊರತು ನಿಮ್ಮಂತ ಬಂಡರಿಗೆ ಎದರಿ ಬದುಕುವುದಿಲ್ಲ. ಮುಂದಿಟ್ಟ ಹೆಜ್ಜೆ ಹಿಂದಿಡಲು ಈ ಟೈಗರ್ ಕರ್ಣನ ವಂಶದಲ್ಲೇ ಬಂದಿಲ್ಲ, ಮುಂದೆ ಬರೋದು ಇಲ್ಲ. ಬಿ ಕೇರ್ಫುಲ್ ಮಗನೇ,
ಓಹೋ, ಇವನು ಅಂಡರ್ ವರ್ಲ್ಡ್ ರೌಡಿ ಇದ್ರೂ ಇರಬಹುದು. ಇವನ ಜೊತೆ ಈ ಸಮಯದ ವೈರುತ್ರ ಸರಿಯಲ್ಲ. ನಾನು ಮಾಡುತ್ತಿರುವ ಕಳ್ಳತನ ಸ್ಮಗ್ಲಿಂಗ್ ವ್ಯಾಪಾರದಲ್ಲಿ ಇವನನ್ನು ಸೇರಿಸಿಕೊಂಡರೆ ವ್ಯಾಪಾರದಲ್ಲಿ ಅವನನ್ನು ಸೇರಿಸಿಕೊಂಡರೆ ಇಡೀ ದಿಲ್ಲಿಗೆ ಕುಬೇರನಾಗಿ ದಿಲ್ಲಿಯನ್ನೇ ಕಿರುಬೆಳೆಯಲ್ಲಿ ಆಟ ಆಡಿಸೋದರಲ್ಲಿ ಸಂದೇಹವೇ ಇಲ್ಲ. ಯಾಕೆ ಪ್ರತಾಪ ಮೂಕನಾಗಿ ನಿಂತು ಬಿಟ್ಟೆಯಲ್ಲ? ನೋಡು ಕರುಣ, ಎಂದಿನಿಂದ ನಾವಿಬ್ಬರು ಒಂದಾಗೋಣ, ಏನಂತೀಯ? ನಾನೇ ಈ ಪ್ರತಾಪನ ಲಾರಿ ಹಿಡಿದು ಅದರಲ್ಲಿರುವ ಮಾಲನ್ನು ಬಡಬಗ್ಗರಿಗೆ ಹಂಚಿದ್ದು ಗೊತ್ತಿಲ್ಲವೆಂದು ಕಾಣುತ್ತದೆ. ಈ ವಿಷಯವನ್ನು ಇವನಿಗೆ ತಿಳಿಸುವುದು ಬೇಡ, ಮುಂದೆ ಸಮಯ ಬಂದಾಗ ತಿಳಿಸಿದರಾಯ್ತು. ನೋಡು ಪ್ರತಾಪ್, ಹಾವು ಮುಗಿಸಿಯಂತೆ ಇರುವ ನಾವಿಬ್ಬರು ಒಂದಾಗಲು ಅದೇಗೆ ಸಾಧ್ಯ? ನೀನು ಮನಸ್ಸು ಮಾಡಿದರೆ ಅದರಲ್ಲಿ ಸಂದೇಹವೇ ಇಲ್ಲ. ನಾ ಮಾಡುತ್ತಿರುವ ಕಳ್ಳತನ ಸ್ಮಗ್ಲಿಂಗ್ ವ್ಯಾಪಾರದಲ್ಲಿ ನೀ ಶಾಮೀಲಾದರೆ ಬಂದ ಲಾಭದಲ್ಲಿ ನನಗೆ 50, ನಿನಗೆ 50. ಓಕೆನಾ? ಓಕೆ ಪ್ರತಾಪ್, ಓಕೆ. ಆದರೆ ನೀನು ಮಾಡುತ್ತಿರುವ ಕೆಲಸದಲ್ಲಿ ಈ ಒಂದು ಕಂಡೀಷನ್, ಅದರಲ್ಲೇನಾದರೂ ಮೋಸವಾದರೆ ನಿನ್ನ ತಲೆ ಕಡಿಯದೆ ಬಿಡುವನಲ್ಲ. ಈ ಕಾರಣ ನೋ ನೋ ನೋ, ಮಾತು ಕೊಟ್ಟಿ ಮರಳಿ ಬೀಳುವಂತ ಕಚಡ ಮನುಷ್ಯ ನಾನಲ್ಲ. ಎಂದಿನಿಂದ ನಾವಿಬ್ಬರು ಪಾರ್ಟ್ನರ್. ನಮ್ಮಿಬ್ಬರಲ್ಲಿ ನಡೆದ ವಾದ ವಿವಾದಗಳನ್ನು ಒಂದು ಕೆಟ್ಟ ಗಳಿಗೆ ಎಂದು ಬಿಟ್ಟು ಬಿಡಿ. ನಡೀರಿ, ಮನೆಗೆ ಹೋಗೋಣ. ನನ್ನದು ಬೇರೆ ಕೆಲಸವಿದೆ, ನೀವು ನಡೆಯಿರಿ, ನಾನು ಆಮೇಲೆ ಬರುತ್ತೇನೆ. ಆಯ್ತು, ನಾನಿನ್ನು ಬರುತ್ತೇನೆ. ಹೋಗು ಹೋಗು ಪ್ರತಾಪ್, ಹೋಗು. ನಿನಗೇಗೆ ತಿಳಿಯುತ್ತದೆ ಈ ಕಾರಣನ ಸೇಡಿನ ತಂತ್ರ? ಈ ಕಾರಣ ನಿನ್ನ ಪಾರ್ಟ್ನರ್ ಆದದ್ದು ನಿನ್ನ ಮನಸ್ಸೇರಿ ನಿನ್ನ ಉದ್ಧಾರ ಮಾಡುವುದಕ್ಕಲ್ಲ. ನಿನ್ನ ಮನೆ ಸೇರಿಕೊಳ್ಳುವುದು ಯಾಕೆ ಗೊತ್ತಾ? ನನ್ನ ತಂದೆ ತಾಯಿ ತಮ್ಮಂದಿರ ಕೊಲೆ ಮಾಡಿದ ವ್ಯಕ್ತಿ ಯಾರೆಂದು ಪತ್ತೆ ಹಚ್ಚುವುದಕ್ಕಾಗಿ. ಅವರನ್ನು ಈ ಭೂಲೋಕದಿಂದ ಯಮಲೋಕಕ್ಕೆ ಕಳಿಸುವುದಕ್ಕೆ ಪ್ರತಾಪ್